ಪ್ರಜ್ವಲ್ ರೇವಣ್ಣ ವಿಡಿಯೋ ನೋಡಲು ಈ ವಾಟ್ಸಪ್ ಚಾನಲನ್ನು ಹಿಂಬಾಲಿಸಿ. 21ನೇ ತಾರೀಕು ರಾತ್ರಿ 8 ಗಂಟೆಗೆ ಬಹುಶಃ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಬಿಡುಗಡೆಗೆ ಕ್ಷಣಗಣನೆ. ನಾನು ಮೊದಲನೇದಾಗಿ ಸ್ಪಷ್ಟವಾಗಿ ಹೇಳಿದ್ದೇನೆ, ರಾಜ್ಯದಲ್ಲಿ ಇಂಥ ಒಂದು ಕೆಟ್ಟ ಬೆಳವಣಿಗೆ ಆಗಿರ್ತಕ್ಕಂಥದ್ದು ನೋವು ತಂದಿದೆ ಅಂತಕ್ಕಂಥದ್ದು. ಈ ಅಶ್ಲೀಲ ಪ್ರಕರಣದ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿ, ನಮ್ಮ ಸಂಬಂಧಿಕರಿರಲಿ, ಯಾರನ್ನೂ ನಾನು ರಕ್ಷಣೆ ಕೊಡ್ತಕ್ಕಂಥವನಲ್ಲ. ಈ ಪ್ರಕರಣ ಬಂದಾಗಲೇ ಹೇಳಿದ್ದೇನೆ, ಯಾರು ನನ್ನ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ಕೋಬೇಡಿ. ನಾಡಿನ ಜನತೆಯ ಮುಂದೆ ನಾನು ಈಗಲೂ ಸಹ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ. ಈ ಪ್ರಕರಣದಲ್ಲಿ ಯಾರೇ ಭಾಗಿಗಳಿರಲಿ, ಈ ನೆಲದ ಕಾನೂನಿನಲ್ಲಿ. ನಮಸ್ಕಾರ ಸ್ನೇಹಿತರೆ. ಪ್ರಜ್ವಲ್ ರೇವಣ್ಣ ಅವರು ಮಾಡಿರ್ತಕ್ಕಂಥ ಪಾಪದ ಕೃತ್ಯ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಚರ್ಚೆ ಆಗ್ತಿರೋದು ನಿಮ್ಗೆಲ್ಲ ಗೊತ್ತು. ಯಾವ ಹಾರರ್ ಮೂವಿಗೂ ಕಡಿಮೆ ಇಲ್ಲ, ಯಾವ ಸೈಕೋ ಥ್ರಿಲ್ಲರ್ ಮೂವಿಗೂ ಕಡಿಮೆ ಇಲ್ಲ ಅನ್ನೋ ತರ ಕ್ಷಣಕ್ಕೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಈ ಪ್ರಕರಣಕ್ಕೆ. ಒಬ್ರಾಗ್ತಿದ್ದಂಗೆ ಒಬ್ರು ಹೊರ ಬಂದು ಪತ್ರಿಕಾಗೋಷ್ಠಿಗಳ ಮೇಲೆ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ, ಆಡಿಯೋಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ, ವಿಡಿಯೋಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಪ್ರಜ್ವಲ್ ರೇವಣ್ಣರಂತೂ ಪರಾರಿಯಾಗಿದ್ದಾರೆ. ಯಾವಾಗ ಅವರನ್ನು ವಾಪಸ್ ಕರ್ನಾಟಕಕ್ಕೆ ಕರೆದುಕೊಂಡು ಬರಲಾಗುತ್ತೆ, ಯಾವಾಗ ತನಿಖೆಗೆ ಒಳಪಡಿಸಲಾಗುತ್ತೆ, ಈ ಯಾವುದಕ್ಕೂ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಇದೇ ಸಂದರ್ಭದಲ್ಲಿ ನಿನ್ನೆ ದೇವರಾಜೇಗೌಡರು ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಅದರಲ್ಲಿ ಆಡಿಯೋ ಮತ್ತು ವಿಡಿಯೋ ಬಾಂಬ್ನ ಸಿಡಿಸಿದ್ರು. ಹಂಚಲಾಗ್ತಾ ಇರೋ ಪ್ರಜ್ವಲ್ ರೇವಣ್ಣರ ಪೆನ್ ಡ್ರೈವ್ ಗಳ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರ ಕೈವಾಡ ಇದೆ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಕೈವಾಡ ಇದೆ ಅಂತ ಸಾಕ್ಷ್ಯ ಕೊಟ್ಟು ಹೇಳಿದ್ರು. ಇವತ್ತು ಮತ್ತೆ ಪ್ರೆಸ್ ಮೀಟ್ ಮಾಡ್ತಾ ಇರ್ತಕ್ಕಂತ ಕುಮಾರಸ್ವಾಮಿ ಅವರು ದೊಡ್ಡದಾದ ಬಾಂಬ್ ಸಿಡಿಸಿದ್ದಾರೆ. ಅದಕ್ಕೆ ಬೇಕಾಗಿರ್ತಕ್ಕಂತ ಫೋಟೋ ಪ್ರೂಫ್ ಗಳನ್ನು ಸಹ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಪೆನ್ ಡ್ರೈವ್ ಹಂಚಿದ್ ಯಾರು, ಅದರ ಹಿಂದೆ ನಡೆದಂತ ಸಂಭಾಷಣೆಗಳೇನು ಅನ್ನೋದೆಲ್ಲವನ್ನು ಎಳೆಯಾಗಿ ಬಿಚ್ಚಿಡೋ ಪ್ರಯತ್ನ ಮಾಡಿದ್ದಾರೆ. ಈ ಎಲ್ಲದರ ಬಗ್ಗೆ ತಿಳಿಸ್ಕೊಡ್ತೇನೆ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಇಷ್ಟು ದಿವಸ ಪ್ರಜ್ವಲ್ ರೇವಣ್ಣ ಅವರು ಮಾಡಿದಂತ ಕಾಮಕಾಂಡದ ಬಗ್ಗೆ ಚರ್ಚೆ ನಡೀತಾ ಇತ್ತು. ಈಗ ಆ ಚರ್ಚೆಗೆ ಮತ್ತೊಂದು ಮಗ್ಗುಲು ಸಿಕ್ಕಿದೆ. ಇಷ್ಟೆಲ್ಲ ಸಾವಿರಾರು ವಿಡಿಯೋಸ್ ಇದಾವೆ ಅಂತ ಹೇಳ್ತಾ ಇದಾರಲ್ಲ, ಇದೆಲ್ಲವನ್ನು ಅರಿಯ ಬಿಟ್ಟಿದ್ದು ಯಾರು? ಇದರಿಂದ ಇರ್ತಕ್ಕಂಥ ಕಾಣದ ಕೈ ಯಾವುದು? ಪ್ರಜ್ವಲ್ ರೇವಣ್ಣರ ಮಾಡಿದ ತಪ್ಪಿನಷ್ಟೇ ತಪ್ಪು ಈ ವಿಡಿಯೋಗಳನ್ನ ಅರಿಯ ಬಿಟ್ಟವರದ್ದು ಆಗುತ್ತೆ. ಪ್ರಜ್ವಲ್ ರೇವಣ್ಣರಿಗೆ ಎಷ್ಟು ಶಿಕ್ಷೆ ಆಗಬೇಕೋ ಅದಕ್ಕೆ ಕಡಿಮೆ ಇಲ್ಲದಂತ ಶಿಕ್ಷೆ ಆ ಮಹಿಳೆಯರ, ಅಮಾಯಕರ, ಸಂತ್ರಸ್ತರ ಮುಖಗಳನ್ನು ಬ್ಲರ್ ಮಾಡದೆ ಹರಿಯ ಬಿಟ್ರಲ್ಲ ವಿಡಿಯೋ, ಅವರಿಗೂ ಸಹ ಶಿಕ್ಷೆ ಆಗಬೇಕು. ಪ್ರಜ್ವಲ್ ರೇವಣ್ಣರು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಅಡಗಿದ್ರೂ ಸಹ ಅವರನ್ನು ಎಳೆತಂದು ಕಾನೂನಿನ ಮುಂದೆ ಹಾಜರುಪಡಿಸ್ಬೇಕು. ಆ ಸಂತ್ರಸ್ತೆಯರಿಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ದೊರಕಿಸ್ಬೇಕು. ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದ್ದಂತಹ ದೇವರಾಜೇಗೌಡರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ರು. ಅವರ ಧ್ವನಿಯನ್ನು ಬಿಡುಗಡೆ ಮಾಡುವ ಮೂಲಕ ಇದರ ಕಥಾನಾಯಕ ಡಿ ಕೆ ಶಿವಕುಮಾರ್ ಅವರು, ಡ್ರೈವರ್ ಕಾರ್ತಿಕ್ ಅವರು ದೇಶ ಬಿಟ್ಟು ವಿದೇಶಕ್ಕೆ ಪರಾರಿಯಾಗಿದ್ದು ಸಹ ಇದೇ ಮಹಾನಾಯಕನ ಕುಮ್ಮಕ್ಕಿನಿಂದಲೇ ಅನ್ನುವಂತ ಆರೋಪಗಳನ್ನು ನಿನ್ನೆ ದೇವರಾಜೇಗೌಡರು ಮಾಡಿದ್ರು. ಕಾರ್ತಿಕ್ ತನ್ನ ಮನೆಗೆ ಬಂದು ಡಿಸ್ಕಸ್ ಮಾಡಿದ್ದಂತಹ ವಿಡಿಯೋಸ್ ನ ರಿಲೀಸ್ ಮಾಡಿದ್ರು ದೇವರಾಜೇಗೌಡರು. ಡಿ ಕೆ ಶಿವಕುಮಾರ್ ಅವರು ನನ್ನನ್ನು ಸಂಧಾನಕ್ಕೆ ಕರೆದಿದ್ರು, ನನಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಕೊಡ್ತೇನೆ, ಸುಮಾರು 20 ರಿಂದ 70 ಕೋಟಿವರೆಗೂ ನನಗೆ ಆಫರ್ಗಳನ್ನು ಸಹ ಕೊಟ್ಟಿದ್ರು. ನಾನು ಇದ್ಯಾವುದಕ್ಕೂ ಮಣಿಯದೇ ಇದ್ದಾಗ ಈ ಕೇಸ್ ನಲ್ಲಿ ನನ್ನನ್ನೇ ತಗಲಾಕಿಸುವಂತ ಪ್ರಯತ್ನ ಮಾಡಿದ್ರು. ನನ್ನನ್ನೇ A1 ಆರೋಪಿಯನ್ನಾಗಿ ಮಾಡಿ ಅಂತ SIT ಅಧಿಕಾರಿಗಳಿಗೆ ಸೂಚಿಸಿದ್ರು. ಸುಳಿವು ಸಿಕ್ಕಂತ ನಾನು ಈಗ ಅವರ ವಿರುದ್ಧ ಸಾಕ್ಷ್ಯ ಬಿಡುಗಡೆ ಮಾಡ್ತಾ ಇದ್ದೇನೆ ಅಂತ ಸಾಕ್ಷ್ಯ ಬಿಡುಗಡೆ ಮಾಡಿದ್ರು ದೇವರಾಜೇಗೌಡರು. ಇನ್ನ ಇವತ್ತು ಕುಮಾರಸ್ವಾಮಿ ಅವರು ಸಹ ಪತ್ರಿಕಾಗೋಷ್ಠಿ ಮಾಡಿ 21ನೇ ತಾರೀಕಿನಿಂದಲೇ ಪೆನ್ ಡ್ರೈವ್ ಹಂಚಿಕೆ ಮಾಡೋದನ್ನ ಶುರು ಮಾಡಿದ್ರು. ನಾಮಪತ್ರವನ್ನು ಹಾಸನದಿಂದ ಹಿಂಪಡಿಬೇಕು ಅನ್ನುವಂತ ಕಾರಣಕ್ಕೆ ಈ ಎಲ್ಲ ಕುತಂತ್ರಗಳನ್ನು ಮಾಡಿದ್ರು. ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ಪೆನ್ ಡ್ರೈವ್ ಗಳನ್ನು ಹಂಚೋದಕ್ಕೆ ಶುರು ಮಾಡಿದ್ರು. ನಮ್ಮ ಕುಟುಂಬದ ಘನತೆ ಗೌರವಕ್ಕೆ ಧಕ್ಕೆ ತರಬೇಕು ಅಂತ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ರು. ಹಾಸನ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ ಈ ಎಲ್ಲ ಕಡೆಗಳಲ್ಲಿ ಪೊಲೀಸರ ಸಹಕಾರದೊಂದಿಗೆನೆ ಪೆನ್ ಡ್ರೈವ್ ಗಳನ್ನು ಹಂಚುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇದೆಲ್ಲವನ್ನು ಮಾಡಿಸಿರೋರು ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಅವರಿಗೆ ಖುದ್ದು ಸಿದ್ದರಾಮಯ್ಯನವರೇ ಸಾಥ್ ಕೊಟ್ಟಿದ್ದಾರೆ.
ಇನ್ನು ಅವರೇ ರಚನೆ ಮಾಡಿರ್ತಕ್ಕಂಥ SIT ಅಧಿಕಾರಿಗಳು ಸಹ ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದಾರೆ. ಹೆಚ್ಚು ಕಡಿಮೆ SIT ಅಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ಮತ್ತು ಅವರ ಸರ್ಕಾರದ ಏಜೆಂಟ್ರಂತೆ ವರ್ತನೆ ಮಾಡ್ತಾ ಇದ್ದಾರೆ. ಟೋಟಲಿ ನಮಗೆ ಈ SIT ತನಿಖೆಯಲ್ಲಿ ನಂಬಿಕೆ ಇಲ್ಲ ಅನ್ನುವಂತಹ ಮಾತುಗಳನ್ನ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಇನ್ನು ಮುಂದುವರೆದು ಕುಮಾರಸ್ವಾಮಿ ಅವರು ಮಾಡೋ ಒಂದು ಇಂಪಾರ್ಟೆಂಟ್ ಅಲಿಗೇಷನ್ ಏನಪ್ಪಾ ಅಂದ್ರೆ, ಈಗ ಹೊರಬಂದು ದೂರ್ ಕೊಟ್ಟಿದಾರಲ್ಲ ಸಂತ್ರಸ್ತರು, ಅವರನ್ನು ಕರೆದುಕೊಂಡು ಬಂದಿರೋರು ಬೇರೆ ಯಾರು ಅಲ್ಲ DK ಶಿವಕುಮಾರ್ ಅವರೇ ಅನ್ನುವಂತಹ ಗಂಭೀರ ಆರೋಪ ಮಾಡ್ತಾರೆ. ಅವರು ಅದಕ್ಕೊಂದು ಎಕ್ಸಾಂಪಲ್ ಸಹ ಕೊಟ್ರು. 21ನೇ ತಾರೀಕು ಬಂದಂತಹ ಪೆನ್ ಡ್ರೈವಿನಲ್ಲಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯೊಬ್ರು ಸಹ ಇದ್ದಾರೆ. ಆ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯವರು ದೂರು ಕೊಟ್ಟಿದ್ದಾರೆ, ನನಗೆ ಗನ್ ಪಾಯಿಂಟ್ ಅಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣರು ಅಂತ. ಆದ್ರೆ ಅದೇ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯ 22ನೇ ತಾರೀಕು ಇದೇ ಪ್ರಜ್ವಲ್ ರೇವಣ್ಣರ ಜೊತೆಗೆ ಬೇಲೂರಿನ ಸಮಾವೇಶದಲ್ಲಿ ಪಕ್ಕದಲ್ಲೇ ಕೂತು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಹೊರಗ್ ಬಂದು ದೂರ್ ಕೊಟ್ಟಿದ್ದಾರೆ ಅಂದ್ರೆ, ಅವತ್ತು 22ನೇ ತಾರೀಕು ಪ್ರಜ್ವಲ್ ರೇವಣ್ಣರ ಪಕ್ಕ ಕೂತು ಪ್ರಚಾರ ನಡೆಸಿದ್ದು ಯಾಕೆ? ಇದು ಕುಮಾರಸ್ವಾಮಿ ಅವರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ಅಂದ್ರೆ ಅವ್ರು ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಅಂದ್ರೆ, ಅವ್ರನ್ನ ಕರೆಸ್ಕೊಂಡು ಬಂದು ದೂರು ಕೊಡೋದಕ್ಕೆ ಕುಮ್ಮಕ್ಕು ಕೊಟ್ಟಿರೋರು ಬೇರೆ ಯಾರು ಅಲ್ಲ DK ಶಿವಕುಮಾರ್ ಅವರು ಅನ್ನೋದು ಅವರ ಆರೋಪ. ಇನ್ನು ಮುಂದುವರೆದು ಕುಮಾರಸ್ವಾಮಿ ಅವರು ಕೇಳೋ ಪ್ರಮುಖ ಪ್ರಶ್ನೆ ಏನಪ್ಪಾ ಅಂದ್ರೆ, ಕಿಡ್ನಾಪ್ ಮಾಡಿದ್ದಾರೆ ಅಂತೇಳಿ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿ ಜೈಲೊಳಗೆ ಹಾಕಿದ್ದೀರಾ ಸರಿ, ಪ್ರಜ್ವಲ್ ರೇವಣ್ಣರಿಗಾಗಿ ಈಗ ಹುಡುಕಾಟ ನಡೆಸ್ತಾ ಇದ್ದೀರಾ ಅದು ಸರಿ. ಹಾಗಾದ್ರೆ ಈ ಪ್ರಕರಣದ ಪ್ರಮುಖ ರೂವಾರಿಯಾಗಿರ್ತಕ್ಕಂಥ ಡ್ರೈವರ್ ಕಾರ್ತಿಕ್ ಗೌಡ, ಪೆನ್ ಡ್ರೈವ್ ಗಳನ್ನ ಹಂಚಿಕೆ ಮಾಡಿದಂತ ನವೀನ್ ಗೌಡ, ಇವರು ಜಮೀರ್ ಅಹಮದ್ ಖಾನ್ ಅವರ ಆಪ್ತರು ಮತ್ತು ಕಾಂಗ್ರೆಸ್ ಪಕ್ಷದೊಂದಿಗೆ ಗುರುತಿಸಿಕೊಂಡಿರೋರು ನವೀನ್ ಗೌಡ. ಇದೇ ನವೀನ್ ಗೌಡ ಮಾತನಾಡಿರ್ತಕ್ಕಂಥ ಆಡಿಯೋ ಸಹ ಕುಮಾರಸ್ವಾಮಿ ಅವರು ರಿಲೀಸ್ ಮಾಡಿದ್ದಾರೆ. ಇಷ್ಟೆಲ್ಲ ಸಾಕ್ಷ್ಯಗಳಿದ್ರು ಸಹ ಈ ಕಾರ್ತಿಕ್ ಗೌಡ ಮತ್ತು ನವೀನ್ ಗೌಡ ಅವರನ್ನು ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ, ಅವರು ಎಲ್ಲಿದ್ದಾರೆ ಅನ್ನುವ ಪ್ರಶ್ನೆಗಳನ್ನು ಕುಮಾರಸ್ವಾಮಿ ಅವರು ಕೇಳ್ತಾ ಇದ್ದಾರೆ. ಅಂದ್ರೆ ಅವರ ಹೇಳ್ತಕ್ಕಂಥ ವಿಷಯದ ತಾತ್ಪರ್ಯ ಏನಪ್ಪಾ ಅಂದ್ರೆ, ನೀವು ಅತ್ಯಾಚಾರ ಮಾಡಿರ್ತಕ್ಕಂಥ ಆರೋಪಿ ಮತ್ತು ಅವರ ತಂದೆಯ ಮೇಲೆ ಹಾಕಿರ್ತಕ್ಕಂಥ ಕೇಸ್ಗಳನ್ನ, ಅದನ್ನ ಹಂಚಿರ್ತಕ್ಕಂಥ ಅಷ್ಟೇ ಪ್ರಮಾಣದ ಆರೋಪ ಸಂತ್ರಸ್ತೆಯರ ಗೌರವ ಮತ್ತು ಮಾನವನ್ನು ಹರಾಜಾಕಿರ್ತಕ್ಕಂಥ ಈ ಇಬ್ಬರ ಮೇಲೆ ಯಾಕೆ ಕೇಸ್ಗಳನ್ನು ದಾಖಲು ಮಾಡಿಲ್ಲ, ಅವರನ್ನು ಯಾಕೆ ಬಂಧಿಸಿಲ್ಲ ಅನ್ನೋದು ಕುಮಾರಸ್ವಾಮಿ ಅವರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ಇನ್ನು ಹಾಸನದ DC ಸತ್ಯಭಾಮ ಅವರ ವಿರುದ್ಧ ಸಹ ಕುಮಾರಸ್ವಾಮಿ ಅವರು ಕೆಂಡಾಮಂಡಲರಾದ್ರು. ಪಾಪದ ಕೊಡ ತುಂಬಿದೆ, ಸಂತ್ರಸ್ತೆಯರು ಮುಂದೆ ಬಂದು ದೂರು ದಾಖಲು ಮಾಡಬೇಕು ಅಂತಕ್ಕಂಥ ಹೇಳಿಕೆಗಳನ್ನ ಸತ್ಯಭಾಮ ಅವರು ಕೊಟ್ಟಿದ್ರು. ಹಾಸನದ DC ಸತ್ಯಭಾಮ ಅವರು ಮತ್ತು ಅವರ ಪತಿ ಕೋಲಾರದಲ್ಲಿ ಏನ್ ಮಾಡಿದ್ರು ಅನ್ನೋದು ನನಗೆ ಗೊತ್ತಿದೆ, ಆದ್ರೆ ನಾನು ಈಗ ಅದರ ಬಗ್ಗೆ ಮಾತಾಡಲ್ಲ ಅಂತಾರೆ ಕುಮಾರಸ್ವಾಮಿ. ಒಟ್ಟಾರೆ ಈ ಕುಮಾರಸ್ವಾಮಿ ಅವರ ಕೋಪ ಪೆನ್ ಡ್ರೈವ್ ಹಂಚಿಕೆ ಮಾಡಿ ನಮ್ಮ ಕುಟುಂಬದ ಮಾನ ಮರ್ಯಾದೆ ಕಳೆದಿರ್ತಕ್ಕಂಥ ಈ ಇಬ್ಬರ ಮೇಲೆ ಯಾವುದೇ ಆಕ್ಷನ್ ಅನ್ನು ಸರ್ಕಾರ ತೆಗೆದುಕೊಂಡಿಲ್ಲ, ಕೇವಲ ನಮ್ಮ ಕುಟುಂಬದ ತೇಜೋವಧೆ ಮಾಡೋದ್ರಲ್ಲಿ ಸರ್ಕಾರ ಮಗ್ನ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಕುಮಾರಸ್ವಾಮಿ ಅವರು ಮಾಡ್ತಾ ಇರ್ತಕ್ಕಂಥ ಆರೋಪ. ಈ ಎಲ್ಲ ವಿಚಾರಗಳು ನಿಮಗೆ ಗೊತ್ತಿರ್ಲಿಲ್ವಾ? ಪ್ರಜ್ವಲ್ ರೇವಣ್ಣರನ್ನು ಅವಾಗ್ಲೇ ಬದಲಾವಣೆ ಮಾಡ್ಬೋದಾಗಿತ್ತಲ್ಲ ಅಂತ ಕೇಳೋ ಪ್ರಶ್ನೆಗೆ ಕುಮಾರಸ್ವಾಮಿ ಅವರು ಹೇಳೋದು, ನನಗೆ ಈ ಯಾವ ವಿಚಾರನೂ ಗೊತ್ತಿರ್ಲಿಲ್ಲ. ಆಗ ಕೆಲವು ಕಾರ್ಯಕರ್ತರು ನನ್ನ ಮುಂದೆ ಬಂದು ಪಕ್ಷದ ಹಿರಿಯ ಮುಖಂಡರಿಗೆ ಪ್ರಜ್ವಲ್ ರೇವಣ್ಣರು ಗೌರವ ಕೊಡೋದಿಲ್ಲ, ಅವರನ್ನು ಬದಲಾವಣೆ ಮಾಡಿ ಅಂತಕ್ಕಂಥ ಬೇಡಿಕೆ ಇಟ್ಟಿದ್ದು ನಿಜ. ಆದ್ರೆ ಅದೆಲ್ಲವನ್ನು ಸರಿ ಮಾಡ್ತೀನಿ ಅನ್ನೋ ಭರವಸೆ ಕೊಟ್ಟು ಅವರನ್ನೇ ಹಾಸನ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ವಿ ಅಂತಾರೆ ಕುಮಾರಸ್ವಾಮಿ. ಆದ್ರೆ ಪೆನ್ ಡ್ರೈವ್ ಬಗ್ಗೆ ನನಗೆ ಆಗ ಗೊತ್ತಿರ್ಲಿಲ್ಲ, ಅದರ ಬಗ್ಗೆ ನನಗೆ ಮೊದಲೇ ಗೊತ್ತಿದ್ರೆ ಇಷ್ಟೆಲ್ಲ ಆಗೋದಕ್ಕೆ ಬಿಡ್ತಾ ಇರ್ಲಿಲ್ಲ ಅನ್ನೋದು ಕುಮಾರಸ್ವಾಮಿ ಅವರು ಮಾಡೋ ವಾದ. ಸ್ನೇಹಿತರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಸಹ ಈ ಬಗ್ಗೆ ಮೌನ ಮುರಿದಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಪ್ರಜ್ವಲ್ ರೇವಣ್ಣರ ವಿಚಾರವಾಗಿ ಸಹನೆ ತೋರೋದಿಲ್ಲ, ಕಠಿಣ ಕ್ರಮ ಆಗೇ ಆಗುತ್ತೆ. ಪ್ರಜ್ವಲ್ ರೇವಣ್ಣರನ್ನು ಸಂಸದರನ್ನಾಗಿ ಮಾಡಿದ್ದು ಇದೇ ಕಾಂಗ್ರೆಸ್ ಮತ್ತು JDS ನ ಮೈತ್ರಿ. ಪ್ರಜ್ವಲ್ ರೇವಣ್ಣರು ವಿದೇಶಕ್ಕೆ ಹೋಗ್ತಾರೆ ಅಂತ ಗೊತ್ತಿದ್ದು ಸಹ ಕಾಂಗ್ರೆಸ್ ಸುಮ್ಮನಿದ್ದಿದ್ ಯಾಕೆ? ಅದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರನೇ ಅಂತಾರೆ ನರೇಂದ್ರ ಮೋದಿ ಅವರು. ಸ್ನೇಹಿತರೆ, ಇದಿಷ್ಟು ಪ್ರಜ್ವಲ್ ರೇವಣ್ಣರ ಕೇಸ್ ಬಗೆಗಿನ ಲೇಟೆಸ್ಟ್ ಅಪ್ಡೇಟ್ಸ್. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.